ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯಾಚ್ ಬಂದು ಈ ಫ್ರೈಡೇ ಇರುತ್ತೆ. ಯಾರು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತು ಮಾರ್ಕೆಟ್ ಬಂದು ಟೋಟಲಿ ಸೈಡ್ ವೇಸ್ ಆ್ಯಂಡ್ ಮಾರ್ಕೆಟ್ ಇದು. ಸೊ ಟೋಟಲಿ ಸೈಡ್ ವೇಸ್ ಮಾರ್ಕೆಟ್ ಆಗುತ್ತೆ ನನ್ನ ಮೈಂಡ್ ಸೆಟ್ಟಲ್ಲಿ ಕೂಡ ಇತ್ತು. ಆ್ಯಂಡ್ ಐ ಮಿಸ್ ದ ಟ್ರೇಡ್ ಬೆಳಗ್ಗೆ, ಓಕೆನಾ, ಬಿಕಾಸ್ ಆಫ್ ಲೇಟ್ ನಾನು ಟ್ರೇಡ್ ಎರಡು ಮಿಸ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿನೇ HK ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಐ ಟುಕ್ ಒಂದು ಸ್ಮಾಲ್ ಲಾಸಲ್ಲಿ ನಾನು ಇವತ್ತಿನ ಡೇನ ಕ್ಲೋಸ್ ಮಾಡ್ತೀನಿ, ಬಿಕಾಸ್ ಟೋಟಲಿ ಸೈಡ್ ವೇಸ್ ಮಾರ್ಕೆಟು. ಸೊ ಮಾರ್ಕೆಟಲ್ಲಿ ನಾನು ಎಲ್ಲಿ ಹೇಗೆ ಮೈಂಡ್ ಸೆಟ್ ಇತ್ತು ಟ್ರೇಡಿಂಗ್ದು ಅನ್ನೋದನ್ನು ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಆ್ಯಂಡ್ ಈಸಿ ಟ್ರೇಡ್ಸು ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳನ್ನ ನೋಡಿದೆ. ಹ್ಯಾಪಿ ದೇ ಟುಕ್ ಅ ಟ್ರೇಡ್ ಆ್ಯಂಡ್ ದೇ ಮೆನ್ಷನ್ಡ್ ಓಕೆ ಫೈನ್, ಲೈಕ್ ದೇ ಆರ್ ಗಾಟ್ ಇಟ್ ಟ್ರೇಡ್ಸ್ ಅನ್ನೋರಿಗೆ ತುಂಬ ಈಸಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಇವತ್ತು ಮಾರ್ಕೆಟ್ ಓಪನ್ ಆಗಿದೆ ಹೇಗೆ. ಸೊ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಓಪನ್ ಆಗ್ತಿದ್ದಂಗೆ ಒಂದು ಬುಲ್ಲಿಶ್ ಎರಡು ಕ್ಯಾಂಡಲ್ಗಳನ್ನ ಮಾಡಿದೆ. ಸೊ ಅದಕ್ಕಿಂತ ಮುಂಚೆ ಲೈಕ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನಿಮಗೆ ಹೇಳೋದಾದರೆ ಜಸ್ಟ್ ಆಲ್ವೇಸ್ ನಾನು ಆಲ್ರೆಡಿ ಹೇಳ್ದಾಗೇ ಡನ್ ಫಾರ್ ದ ಡೇ ಅಂತಲೇ ಅಂದ್ಕೊಳ್ತೀನಿ, ಬಿಕಾಸ್ ಇದನ್ನು ಸ್ಮಾಲ್ ನಾಳೆಗೆ ಇದನ್ನು ಕವರ್ ಮಾಡ್ಕೊಳ್ಳೋದು ತುಂಬ ಈಸಿ. ಸೊ ವಿಲ್ ಕವರ್ ಇಟ್ ಆನ್ ಟುಮಾರೋ, ಬಿಕಾಸ್ ಸೈಡ್ ವೇಸ್ ಮಾರ್ಕೆಟಲ್ಲಿ ಆಲ್ವೇಸ್ ಯು ಶುಡ್ ಬಿ ಕೇರ್ಫುಲ್ ಟ್ರೇಡಿಂಗ್, ಓಕೆನಾ. ಸೈಡ್ ವೇಸ್ ಮಾರ್ಕೆಟಲ್ಲಿ ಯಾವಾಗ ಟ್ರೇಡ್ ಮಾಡಬೇಕಾದ್ರೂ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಅದೇ ರೀಸನ್ಗೆ ನಾನು ಕೂಡ ಹೇಳೋದು. ಸೊ ಮಾರ್ಕೆಟಲ್ಲಿ ಇವತ್ತು ಲೈಕ್ ಬೆಳಗ್ಗೆನೇ ಆಲ್ಮೋಸ್ಟ್ ಎರಡು ಕ್ಯಾಂಡಲ್ ಬುಲ್ಲಿಶ್ ಆದಮೇಲೆ ಮಾರ್ಕೆಟ್ ಕಂಪ್ಲೀಟ್ ಬೇರಿಶ್ ಬಂದಿದೆ. ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಹಾಕಿದ್ದಾರೆ, ದಿಸ್ ಈಸ್ ದ ಮಾರ್ಕ್ ಲೆವೆಲ್ ದೇ ಟುಕ್ ಅ ಟ್ರೇಡ್, ಎಸ್ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಟ್ರೇಡ್. ಇಲ್ಲಿ ಟ್ರೇಡ್ ತೊಗೊಂಡವ್ರಿಗೆ ಕೂಡ ಒಂದು ಉತ್ತಮವಾದ ಪ್ರಾಫಿಟ್ ಕೂಡ ಆಗಿದೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿನೇ ಅದಾದಮೇಲೆ ಸೆಕೆಂಡ್ ಟ್ರೇಡು, ದಿಸ್ ಇಸ್ ದ ಸೆಕೆಂಡ್ ಟ್ರೇಡ್, ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಟ್ರೇಡ್. ಯಾರು ಟ್ರೇಡ್ ಮಾಡಿದರೂ ಕೂಡ ಇವತ್ತು ಕೂಡ ಉತ್ತಮವಾದ ಪ್ರಾಫಿಟ್ನ ಹಾಕಿದ್ದಾರೆ. ಸೊ ಸ್ಟೂಡೆಂಟ್ಸು ಕೆಲವೊಬ್ರದ್ದು ನಾನು ಇಲ್ಲಿ ನೋಡಿದ್ದೀನಿ, ಕೆಲವೊಂದು ಮೆಸೇಜ್ಗಳನ್ನ ಇಲ್ಲಿ ನೋಡಿದ್ದೀನಿ. ಎಸ್ ದಿಸ್ ಆರ್ ದ ಟೂ ಕೀ ಲೆವೆಲ್ಸ್ ನಮ್ಮದು ಟ್ರೇಡ್ ಮಾಡಲಿಕ್ಕೆ. ಸೊ ನಾನು ಕೂಡ ಆ್ಯಕ್ಚುಲಿ ಟ್ರೇಡ್ ನಾನು ಬಂದಾಗ ಲೇಟ್ ಆಗಿತ್ತು ಆ್ಯಕ್ಚುಲಿ, ಅದನ್ನು ಕೂಡ ಹೇಳ್ತೀನಿ. ನಾನು ಇಲ್ಲಿ ಟ್ರೇಡ್ ಎತ್ಕೊಂಡೆ, ಐ ಥಾಟ್ ಇಟ್ ಲೈಕ್ ಅಟ್ಲೀಸ್ಟ್ ಇವತ್ತಿನ ಲೋ ತನಕ ಬಂದರೆ ಸಾಕು, ಐ ಜಸ್ಟ್ ಮೇಕ್ ಇಟ್ ನಮ್ಮ ಡನ್ ಫಾರ್ ದ ಡೇ ಮಾಡೋಣ ಅಂತ. ಬಟ್ ಮಾರ್ಕೆಟ್ ಇವತ್ತಿನ ಲೋ ತನಕ ಬರಲಿಲ್ಲ. ಮಾರ್ಕೆಟ್ ಇಲ್ಲೇ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದೆ ನಾನು. ನೀವು ಪುಟ್ ಸೈಡ್ ನೋಡಿದರೆ ಒಂದು ಸ್ಮಾಲ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದೆ ನಾನು. ಕಾಲ್ ಸೈಡ್ ಟ್ರೇಡ್ ಎಲ್ಲಿ ಟ್ರ್ಯಾಪ್ ಆದೆ, ಯಾವ ಥರ ಟ್ರ್ಯಾಪ್ ಆದೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಬರ್ತಿದೆ ಅಲ್ವಾ, ಐ ಥಾಟ್ ಇಟ್ ಲೈಕ್ ಇವತ್ತಿನ ಹೈನ ಬ್ರೇಕ್ಔಟ್ ಮಾಡುತ್ತೆ ಅಂತ. ಸೊ ನಾನು ವೆಯ್ಟ್ ಮಾಡಬೇಕಿತ್ತು ಸ್ವಲ್ಪ. ಐ ಜಸ್ಟ್ ಥಾಟ್ ಇಟ್ ಲೈಕ್ ಕಂಟಿನ್ಯೂಸ್ ಬರ್ತಿದೆ. ಸೊ ಎಕ್ಸಾಕ್ಟ್ಲಿ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡಿದ್ದು. ಐ ಥಾಟ್ ಇದನ್ನು ಬ್ರೇಕ್ಔಟ್ ಆದರೆ ಒಂದು ಉತ್ತಮವಾದ ಮೂಮೆಂಟ್ ಸಿಗುತ್ತೆ, ಜಸ್ಟ್ ಫಿನಿಶ್ ಮೈ ಡೇ, ಬಿಕಾಸ್ ಕಂಟಿನ್ಯೂಸ್ ಬರ್ತಾ ಇರೋದ್ರಿಂದ ವಿ ಶೇಪ್ ರಿಕವರಿ ಕೂಡ ಎಕ್ಸ್ಪೆಕ್ಟೆಡ್ ಆಗ್ಬೋದು ಮೋಸ್ಟ್ಲಿ ಅಂತ ಸೊ ಅದೇ ಪ್ರಕಾರ. ಬಟ್ ನಾನೇನಂದರೆ ನಾನು ಇಲ್ಲಿ ತನಕ ವೆಯ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ. ಇಫ್ ಮಾರ್ಕೆಟ್ ಕಮ್ಸ್ ದಿಸ್ ಲೆವೆಲ್ ದೆನ್ ಐ ಶುಡ್ ಟೇಕ್ ಅಂತ. ಸೊ ಅದಕ್ಕಿಂತ ಸ್ವಲ್ಪ ಅರ್ಲಿ ತೊಗೊಂಡಿದ್ದಕ್ಕೇ ಮಾರ್ಕೆಟಲ್ಲಿ ಐ ಜಸ್ಟ್ ಟೇಕ್ 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಎತ್ಕೊಂಡು ನಾನು ಕ್ಲೋಸ್ ಮಾಡಿದ್ದೀನಿ ಮಾರ್ಕೆಟಲ್ಲಿ. ಅಗೇನ್ ವೆಯ್ಟ್ ಮಾಡ್ತಿದ್ದೆ, ಅಗೇನ್ ಏನಾದರೂ ಬ್ರೇಕ್ಔಟ್ ಆದರೆ ಸೇಮ್ ಇದರಲ್ಲೇ ಟ್ರೇಡ್ ಮಾಡೋಣ ಅಂತ. ಬಟ್ ಮಾರ್ಕೆಟ್ ಯಾವಾಗ ರಿವರ್ಸ್ ಬಂತು, ಇಟ್ಸ್ ಕ್ಲಿಯರ್ ಕಟ್, ಇಟ್ಸ್ ಅ ಸೈಡ್ ವೇಸ್ ಸೈನ್. ಸೊ ಸೈಡ್ ವೇಸ್ ಸೈನಲ್ಲಿ ನಾವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಆಗೇನು, ಓಕೆನಾ. ಸೊ ಬಿಕಾಸ್ ನೀವು ಅನ್ಬೋದು ಸರ್ ಇಷ್ಟು ದೊಡ್ಡ ಕ್ಯಾಂಡಲ್ ಇವ್ಯಾವ ಕ್ಯಾಂಡಲ್ಸ್ಗಳನ್ನೂ ನಾವು ಅಷ್ಟು ಈಸಿಯಾಗಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಪ್ರೀಮಿಯಮ್ ಮೂವ್ ಆಗೋಲ್ಲ. ಪ್ರೀಮಿಯಮ್ ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ ಹೊರತು ಪ್ರೀಮಿಯಮ್ ಮೂವ್ ಆಗೋದಿಲ್ಲ. ಸೊ ಪ್ರೀಮಿಯಮ್ ಮೂವ್ ಆಗಬೇಕಿದ್ದ ಲೈನ್ಸ್ ಇವಾಗ ಯಾವುದು ಅಂದರೆ ದಿಸ್ ಇಸ್ ದ ಕೀ ಲೆವೆಲ್, 580 ಇಸ್ ದ ಕೀ ಲೆವೆಲ್ ಆ್ಯಂಡ್ ದಿಸ್ ಇಸ್ ದ ಲೈಕ್ 700 ಇಸ್ ದ ಕೀ ಲೆವೆಲ್. ಸೊ ಎರಡು ಲೆವೆಲ್ ಒಳಗಡೆ ಮಾರ್ಕೆಟ್ ಇದೆ ಅಂದಾಗ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೇಮೇ ನಾಳೆ ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ, ಬಿಕಾಸ್ ಇವೆರಡರಿಂದ ಮೇಲ್ಗಡೆ ಓಪನ್ ಆದ್ರೂ ಆಪರ್ಚುನಿಟಿ ನಮಗೆ ಈಸಿಯಾಗಿ ಸಿಗ್ಬೋದು, ಕೆಳಗಡೆ ಓಪನ್ ಆದರೂ ಆಪರ್ಚುನಿಟಿ ಈಸಿಯಾಗಿ ಸಿಗ್ಬೋದು. ಬೋತ್ ಸೈಡ್ ಯಾವ ಸೈಡ್ ಸಿಗುತ್ತೆ ಅದು ವಿ ಡೋಂಟ್ ನೋ, ರೈಟ್ ಅಲ್ವಾ. ಸೊ ಯಾವ ಸೈಡ್ ಸಿಗುತ್ತೆ ಆ ಸೈಡ್ ಸಿಗಲಿ. ಸೊ ದಟ್ ಸೈಡ್ ನಾವು ಟ್ರೇಡ್ ಮಾಡಿ ನಮ್ಮದು ನಾವು ಮುಗಿಸ್ಕೊಬೋದು ನಾಳೆಗೆ ಅಂತ ನನ್ನ ಮೈಂಡ್ ಸೆಟ್ ಇದೆ. ಸೊ ಸೇಮೇ ಅದೇ ಥರನೇ ಮಾರ್ಕೆಟಲ್ಲಿ ನಾಳೆ ಕೂಡ ಸಿಗ್ಬೋದು ಸೇಮ್ ಆಪರ್ಚುನಿಟಿ ಅಂದ್ಕೊಂಡು. ಸೊ ನಾನು ಇವತ್ತಿಂದ ಇದು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ಮಾರ್ಕೆಟಲ್ಲಿ ಆಲ್ವೇಸ್ ಲೈಕ್ ನಿಮಗೆ ಮಾರ್ಕೆಟ್ನ ಓವರ್ ಟ್ರೇಡಿಂಗ್ ಮೈಂಡ್ ಸೆಟ್ನ ಬಿಡಬೇಕು. ಸೆಕೆಂಡ್ ಥಿಂಗು ಮಾರ್ಕೆಟ್ನ ನೋಡೋ ವೇ ಚೇಂಜ್ ಆಗಬೇಕು. ಇವೆರಡು ಚೇಂಜ್ ಆದರೆ ಮಾರ್ಕೆಟ್ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಸಿಯಾಗಿ ನೀವು ಕೂಡ ಮಾರ್ಕೆಟ್ನ ಇದು ಮಾಡ್ಕೊಂಡು ಹೋಗ್ಬೋದು. ಬಿಕಾಸ್ ಲಾಸ್ಟ್ ವೀಕ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಲಾಸ್ಟ್ ವೀಕ್ ಒಳ್ಳೆ ಪ್ರಾಫಿಟ್ ಮಾಡಿದ್ದೀನಿ ಅಂದರೆ ದಿಸ್ ವೀಕ್ ಓಕೆ, ನೋ ಪ್ರಾಬ್ಲಮ್, ಸ್ಟಾರ್ಟೆಡ್ ವಿತ್ ದಿಸ್ ಥಿಂಗ್. ನಾಡಿದ್ರಲ್ಲಿ ವಿ ಕ್ಯಾನ್ ಮೇಕ್ ಇಟ್ ಗುಡ್ ಮನಿ. ಸೊ ಅದಕ್ಕೆ ಹೇಳೋದು, ಇವತ್ತು ಬೆಳಗ್ಗೆ ಬುಲ್ಲಿಶ್ ಹೋಗುತ್ತೆ ಅಂತ ಟ್ರ್ಯಾಪ್ ಆದವರು ಕೂಡ ಇದ್ದಾರೆ. ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಬ್ರೇಕ್ಔಟ್ ಆಗದಲ್ಲೇ ಮಾರ್ಕೆಟಲ್ಲಿ ಬುಲ್ಲಿಶ್ನೆಸ್ ಅಷ್ಟು ಇದಾಗಿರಲಿಲ್ಲ. ಸೇಮ್ ವೇ ಬೇರಿಶ್ನೆಸ್, ಇದರಿಂದ ಕೆಳಗಡೆ ಹೋದರೆ ಬೇರಿಶ್ನೆಸ್ ಹೋಗುತ್ತೆ ಅನ್ನೋದು ಗೊತ್ತಿತ್ತು. ಇಲ್ಲಿ ಟ್ರೇಡ್ ಮಾಡಿದವರು ಬೇರಿಶ್ನೆಸ್ಸಲ್ಲಿ ಟ್ರೇಡ್ ಮಾಡಿದ್ದೀರಾ ಅನ್ನೋದು ಕೂಡ ಗೊತ್ತಿದೆ. ಎಸ್ ಬೋತ್ ಸೈಡ್ ಟ್ರೇಡ್ ಈಸಿ ಆಗ್ತದೆ. ಇಲ್ಲ ಲೆವೆಲ್ಸ್ಗಳನ್ನ ಎಷ್ಟು ನೀಟಾಗಿ ರೆಸ್ಪೆಕ್ಟ್ ಮಾಡ್ತಿದೆ ನೋಡಿ, ದಟ್ ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಲೆವೆಲ್ಗಳನ್ನ ನೀಟಾಗಿ ಎಷ್ಟು ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಬಟ್ ಏನಂದರೆ ನಾನು ಇಲ್ಲಿ ಟ್ರೇಡ್ ಮಾಡ್ತಿಲ್ಲ, ರೀಸನ್ ಇಷ್ಟೇ. ಒಂದರಲ್ಲಿ ಕಾಸ್ಟ್ ಎಕ್ಸಿಟ್ ಆಗಿ ಒಂದು ಇದಾಗಿದೆ ಆಲ್ರೆಡಿ. ಟೈಮ್ ಎಷ್ಟು ಹೇಳಿ,
1 ಗಂಟೆ. ಸೊ ದಿಸ್ ಈಸ್ ದ 1 o'clock ಟೈಮ್. ಸೊ ಇನ್ನಿರೋದೇ ಸ್ಮಾಲ್ ಟೈಮಿಂಗ್ಸಲ್ಲಿ. ಸೊ ನನಗೇನಾದರೂ ಕವರ್ ಮಾಡಲಿಕ್ಕೆ ಆಪರ್ಚುನಿಟಿ ಬೇಕು ಅಂದರೆ ನನಗೆ ಇದನ್ನು ಬ್ರೇಕ್ಔಟ್ ಆದರೆ ಮಾತ್ರ, ಇಲ್ಲ ಇದನ್ನು ಬ್ರೇಕ್ ಡೌನ್ ಆದರೆ ಮಾತ್ರ ನಾನು ಕವರಿಗೆ ಟ್ರೈ ಮಾಡ್ತೀನಿ. ಅದರ್ವೈಸ್ ನಾನು ಕವರಿಗೆ ಇವತ್ತು ಟ್ರೈ ಮಾಡಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಟೇಕ್ ಇಟ್ ಸ್ಮಾಲ್ ಥಿಂಗ್ ಆ್ಯಂಡ್ ಐ ವಿಲ್ ಮೂವ್ ಅವೇ ಫ್ರಮ್ ದ ಮಾರ್ಕೆಟ್. ದಟ್ಸ್ ಇಂಪಾರ್ಟೆಂಟ್, ರೈಟ್? ಸೊ ನಿಮಗೆ ಯಾವಾಗಲೂ ಅಷ್ಟೇ, ಅದೇ ನಿಮಗೆ ಮಚ್ ಮೋರ್ ಇಂಪಾರ್ಟೆಂಟು. ಕವರ್ ಮಾಡೋ ಮೈಂಡ್ಸೆಟ್ಗಿಂತ ಫಸ್ಟು ನಿಮ್ಮನ್ನು ನೀವು ಲೈಕ್ ಪ್ರಾಫಿಟ್ ಆರ್ ಲಾಸ್ ಕಡೆ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಕವರಿಂಗ್ ಮಾಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಕವರಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಎಲ್ಲಿಗೆ ಬಂದರೆ ಕವರಿಂಗ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ದಟ್ ಈಸ್ ಲಾಜಿಕ್ ಇನ್ ದ ಮಾರ್ಕೆಟ್. ಸೊ ಇವಾಗೇನು ಇಲ್ಲಿಂದ ಅಗೇನ್ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸೆಲ್ ಮಾಡ್ಕೊಂಡು ತಂದಿದ್ದಾನೆ. ಸೊ ಇಷ್ಟು ಶಾರ್ಪ್ ಕ್ಯಾಂಡಲ್ ಬಂದಿದ್ದೇನಕ್ಕೆ? ಸೊ 2 ರೀಸನ್ಸ್ ಇಷ್ಟೇ. ಬೈಯಿಂಗ್ ಸೈಡ್ ಹೋಲ್ಡ್ ಮಾಡಿ ಇಟ್ಕೊಂಡವರು ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಸೊ ಅದನ್ನು ನೋಡಿ ಇವಾಗ ಅಗೇನ್ ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಹೋಗುತ್ತೆ ಅಂತ ತೊಗೊಂಡವ್ರನ್ನ ಸೆಲ್ಲರ್ಸ್ನು ಕೂಡ ಟ್ರ್ಯಾಪ್ ಮಾಡಿ ನಿಲ್ಲಿಸಿದೆ ಮಾರ್ಕೆಟು. ಸೊ ಇಟ್ ಮೀನ್ಸ್ ಪಿಕ್ಚರ್ ಪರ್ಫೆಕ್ಟ್. ದಿಸ್ ಈಸ್ ದ ಝೋನ್ ವೇರ್ ನೋ ಟ್ರೇಡಿಂಗ್ ಝೋನ್ ಫಾರ್ ಅಸ್. ಕ್ಲಿಯರ್ ಕಟ್ಟಾಗಿ ನೋ ಟ್ರೇಡಿಂಗ್ ಝೋನ್. ಸೊ ಅದೇ ರೀಸನ್ಗೆ ನಾನು ಚೂರು ವೆಯ್ಟ್ ಮಾಡಿದರೆ ಐ ಕುಡ್ ಹ್ಯಾವ್ ಲೈಕ್ ನಾನಿವತ್ತು ಸ್ಮಾಲ್ ಈ ಕಾಸ್ಟಲ್ಲೇ ಮುಗಿಸ್ಕೊಳ್ತಿದ್ದೆ ಇವತ್ತು. ಐ ನೋ ದಟ್ ಬಿಕಾಸ್ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ನೋ ಟ್ರೇಡಿಂಗ್ ಝೋನ್. ನೋ ಟ್ರೇಡಿಂಗ್ ಝೋನಲ್ಲಿ ಯಾವತ್ತೂ ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ. ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಲೋ ಡೌನ್ ಆಗಿದೆ. ಹಾಗಾಗಿನೇ ನೋ ಟ್ರೇಡಿಂಗ್ ಝೋನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ, ದೆನ್ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಿಫ್ಟಿ ಬಗ್ಗೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳೋದು ಬೇಕಿಲ್ಲ, ಬಿಕಾಸ್ ಬ್ಯಾಂಕ್ ನಿಫ್ಟಿ ಮೇಜಾರಿಟಿ ಆಫ್ ಇವಾಗ ಟ್ರೇಡ್ ಮಾಡೋದು ಕಷ್ಟನೇ ಬಿಕಾಸ್ ಆಫ್ ಹೈ ಪ್ರೀಮಿಯಮ್. ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ಬೇಕಂದ್ರೆ ಸೇಮ್ ಅದೇ ಥರ ಸ್ಟ್ರಕ್ಚರು. ಅಪ್ಪು ಇದೊಂದು ಸ್ಮಾಲ್ ಡೌನು, ಮತ್ತು ಅಗೇನ್ ಎಲ್ಲರೂ ಬ್ರೇಕೌಟ್ ಮಾಡಿ ಕಂಟಿನ್ಯೂಸ್ ಮೇಲೆ ಹೋಗಿದೆ. ಅಗೇನ್ ಸೇಮ್ ಬೈಯರ್ಸ್ನ ಎಲ್ಲರೂ ಟ್ರ್ಯಾಪ್ ಮಾಡ್ಕೊಂಬಂದು ಮಾರ್ಕೆಟ್ ಸೈಡ್ ವೈಸ್ ಕ್ಲೋಸ್ ಆಗ್ತಿದೆ. ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಸೈಡ್ ವೈಸ್ ಝೋನು. ಸೈಡ್ ವೈಸ್ ಸೈನಲ್ಲಿ ಕೂಡ ಇದೆ. ಸೊ ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಯಾರು ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.